ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ನಾನು ಚೆನ್ನಾಗಿದ್ದೀನಿ, ನೀವು ಸೂಪರು ಅಂತ ಭಾವಿಸುತ್ತೇನೆ. ನೋಡಿ, ಇಲ್ಲಿ ನಾನು ಕೆಂಪು ದಾಸವಾಳವನ್ನು ತೋರಿಸುತ್ತೇನೆ. ನಾನು ಇಲ್ಲಿ ಯಾಕೆ ಬಂದಿದ್ದೇನೆ ಅಂದರೆ, ಈ ಕೆಂಪು ದಾಸವಾಳವನ್ನು ತೆಗೆದುಕೊಂಡು ಹೋಗಿ ಒಂದು ಸೂಪರಾದ ಟೀಯನ್ನು ಮಾಡಿ ತೋರಿಸುವ ಅಂತ ಹೊರಟಿದ್ದೀನಿ. ಈ ಕೆಂಪು ದಾಸವಾಳವು ನಮ್ಮ ಶರೀರಕ್ಕೆ ತಂಪನ್ನು ನೀಡುತ್ತದೆ. ನೋಡಿ ಗೈಸ್, ನಾನು ತೊಳೆದ ದಾಸವಾಳವನ್ನು ಒಂದು ಪಾತ್ರೆಗೆ ಹಾಕಿದ್ದೇನೆ. ಆ ಪಾತ್ರೆಯಲ್ಲಿ 1 ಟೀ ಸ್ಪೂನು ಅಲ್ಲಿ ಟೀ ಪುಡಿ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ನೋಡ್ತಾ ಇರಿ, ಒಂದೇ ಒಂದು ಚಮಚ, ಒಂದು 4 ಚಮಚ ಸಕ್ಕರೆನೂ ಹಾಕ್ತಾ ಇದ್ದೀನಿ. 4 ದಾಸವಾಳ ಹೂ ತಗೊಂಡಿದ್ದೀನಿ ನೋಡಿ, 4 ಚಮಚ. ನಂತರ ಇದನ್ನು ಸ್ಟವ್ ಮೇಲೆ ಇಟ್ಟು ಚೆನ್ನಾಗಿ ಕುದಿಯಲಿ ಬಿಡಬೇಕು. ನೋಡಿ ಗೈಸ್, ಅದು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಒಂದು 5 ನಿಮಿಷ ಚೆನ್ನಾಗಿ ಕುದಿಲಿಕ್ಕೆ ಬಿಡೋಣ. ನೋಡಿ, ಇದು ಎಷ್ಟು ಚೆನ್ನಾಗಿದೆ ನೋಡಿ, ಕಲರ್ ಕೆಂಪಾಗಿ ಬಂದಿದೆ, ಕುದಿದು ರೆಡಿಯಾಗಿದೆ. ಇದನ್ನು ಚೆನ್ನಾಗಿ ಸೋಸಿಕೊಂಡು ಬಿಸಿ ಬಿಸಿ ಇರುವಾಗಲೇ ಕುಡಿಬೇಕು. ಇದು ನಮ್ಮ ಶರೀರಕ್ಕೆ ತುಂಬ ಒಳ್ಳೆಯದು, ತಂಪು. ಮತ್ತು ಇದು ಹೆಣ್ಮಕ್ಳಿಗಂತೂ ತುಂಬ ಒಳ್ಳೆಯದು. ರಕ್ತದ ಪ್ರಾಬ್ಲಮ್ ಇದ್ದವರಿಗೆ ಕೂಡ ಒಳ್ಳೆಯದು, ಕಣ್ಣಿಗೂ ಒಳ್ಳೆಯದು. ಇದರಲ್ಲಿ ಸುಮಾರು ಔಷಧೀಯ ಗುಣಗಳಿವೆ. ನೋಡಿ, ನಾನಿಲ್ಲಿ ಒಂದು ಸಣ್ಣ ಗ್ಲಾಸಲ್ಲಿ ಸೋಸ್ಕೊಳ್ತಾ ಇದ್ದೀನಿ. ನೋಡಿ ರೆಡಿ ಆಯಿತು, ಹೈಬಿಸ್ಕಸ್ ಟೀ ದಾಸವಾಳ. ಧನ್ಯವಾದಗಳು ಗೈಸ್.